ನಮಸ್ಕಾರ ವೀಕ್ಷಕರೇ, ಪಿಎಂಸಿ ಐಬಿ ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ಶಿಲ್ಪಾ ಕೃಷ್ಣಮೂರ್ತಿ. ನಾರಾಯಣಗೌಡರ ಹುಟ್ಟುಹಬ್ಬ ಅಂಗವಾಗಿ ಹಣ್ಣು ವಿತರಣೆ. ಚಿಕ್ಕೋಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಕಾರ್ಯಕ್ರಮ ನಡೆಯಿತು. ಕರವೇ ತಾಲೂಕು ಅಧ್ಯಕ್ಷ ಸಂಜು ಬಡಿಗೇರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಮತ್ತು ನೆಲದ ಪರವಾಗಿ ನಾರಾಯಣಗೌಡರು ನಡೆಸಿರುವ ಹೋರಾಟಗಳನ್ನು ಸ್ಮರಿಸಲಾಯಿತು. ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ, ಗೌಡರ ಸೇವೆ ಕನ್ನಡಿಗರಿಗೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳು, ವೈದ್ಯರು ಹಾಗೂ ಕನ್ನಡ ಸೇವಾ ನಿಗಮ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದೊಳಗೆ ಯಾವುದೇ ತರದ ಕನ್ನಡ ಮ್ಯಾಗಾಗಲಿ, ನೆಲ ಜಲ ಭಾಷೆ ಮ್ಯಾಗ ಏನಾದ್ರು ಗಂಡಾಂತರ ಬಂತಂದ್ರೆ ಇವತ್ತು ಅವಾಜ್ ಮಾಡೋರು ಯಾರಪ್ಪ ಅಂದ್ರೆ ಕರ್ನಾಟಕ ಏಕೈಕ ವ್ಯಕ್ತಿ ನಾರಾಯಣಗೌಡರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಯಾವಾಗಲೂ ಸೋತಿಲ್ಲ. ಅವರು ಹೋರಾಟದೊಳಗೆ ಯಾವಾಗ ಗೆಲ್ಕೋತ ಬಂದಿದ್ದಾರೆ. ಅವ್ರದ್ದು ಇವತ್ತು 60ನೇ ವಯಸ್ಸಿನ ಹುಟ್ಟುಹಬ್ಬ. ಇವತ್ತು ಹುಟ್ಟುಹಬ್ಬದ ನಿಮಿತ್ತ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದಂಥ ಸಂಜು ಬಡಿಗೇರಿ ಅವರ ನೇತೃತ್ವದೊಳಗೆ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಒಳಗೆ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಅವರ ಸಂಗಡಿಗರಿಗೆ ಇವತ್ತು ಹಣ್ಣಂಪಲ ವಿತರಿಸುವ ಮೂಲಕ ಇವತ್ತು ನಾವು ಚಿಕ್ಕೋಡಿ ಒಳಗೆ ವಿಜೃಂಭಣೆಯಿಂದ ನಾರಾಯಣಗೌಡರ ಹುಟ್ಟುಹಬ್ಬನ ಆಚರಣೆ ಮಾಡಿದೆವು. ಬರೋ ದಿವಸದೊಳಗೆ ನಾರಾಯಣಗೌಡರು ಯಾವಾಗಲೂ ಯಶಸ್ವಿ ಸಿಗಲಿ, ಅವ್ರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಅದೇ ಪ್ರಕಾರ ನಮ್ಮ ಸಂಜು ಬಡಿಗೇರ್ ಸುದ್ದ ಅವ್ರು ಯಾವಾಗೂ ಸಾಥ್ ಇದ್ದಾರೆ. 25 ವರ್ಷದಿಂದ ಸಾಥ ಇದ್ದಾರೆ. ಅವರ ಬರೋ ದಿವಸದಲ್ಲಿ ಸುದ್ದ ಒಳ್ಳೆಯ ಕಾರ್ಯಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡೋದಿದೆ. ಕನ್ನಡದ ನೆಲ ಜಲ ಪರವಾಗಿ ಯಾವಾಗಲೂ ನಾವು ಹೋರಾಟಕ್ಕೆ ಸಿದ್ಧಿದ್ದೇವೆ ತಮ್ಮ ವಾಹಿನಿ ಮುಖಾಂತರ ಹೇಳಿ ನಾರಾಯಣಗೌಡರಿಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರ ಇವತ್ತಿನ ದಿವಸ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಇವತ್ತು ಚಿಕ್ಕೋಡಿ ಜನರಲ್ ಆಸ್ಪತ್ರೆದಾಗ ಇಲ್ಲಿ ಇರುವಂಥ ಬಡ ರೋಗಿಗಳಿಗೆ ಹಣ್ಣು ಸಿಹಿ ಹಂಚುವ ಮೂಲಕ ಇವತ್ತು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಇದೇ ರೀತಿ ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಡಲಿ ಮತ್ತು ನಾಡಾದ್ಯಂತ ಅವರು ಇನ್ನಷ್ಟು ತಿರುಗಾಡಿ ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಕೆಲಸ ಮಾಡ್ರಿ. ಒಂದು ದೊಡ್ಡ ಪ್ರಮಾಣದಾಗ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಇದೇ ರೀತಿ ಅವರ ಕರ್ನಾಟಕ ನಾಡಿನ ಪರವಾಗಿ, ಜಲದ ಪರವಾಗಿ ಇನ್ನಷ್ಟು ಹೋರಾಟ ಮಾಡ್ಲಂತ ನಾವು ದೇವರ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ವಿಶೇಷ ಪೂಜೆನೂ ಕೂಡ ಮಾಡ್ತೀವಿ. ಪ್ರತಿ ವರ್ಷ ಕೂಡ ನಾವು ಈ ರೀತಿ ಕಾರ್ಯಕ್ರಮ ಹಾಕೋತ ಬಂದೀವಿ. ಹೋದ ಸಲ ರಕ್ತದಾನ ಶಿಬಿರ ಮಾಡಿದ್ವಿ. ಶಾಲ್ಯಾಗ ಮಕ್ಕಳಿಗೆ ನೋಟ್ಬುಕ್ ಕೊಡುವಂತ ಕೆಲಸ ಕೂಡ ಮಾಡಿದ್ದೀವಿ. ಇದೇ ರೀತಿ ಅವರ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡ್ಕೊತ ಬಂದೀವಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಈ ಸಂದರ್ಭದಾಗ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ.